ಹಾಯ್ ಫ್ರೆಂಡ್ಸ್, ನಾನಿವತ್ತು ಅಜಯ್ ರಾವ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅಜಯ್ ರಾವ್ ಅವರು ಹುಟ್ಟಿದ್ದು 24 ಜನವರಿ 1980ರಲ್ಲಿ. ಅದು ಕೂಡ ಹೊಸಪೇಟೆ ತಾಲೂಕು, ಬಳ್ಳಾರಿ ಡಿಸ್ಟಿಕ್ ಅಂತಲೇ ಹೇಳ್ಬೋದು. ಹಾಗೆ ಇವರ ಹೈಟ್ ಬಂದು 5.9 ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಆ್ಯಕ್ಟರ್ ಆಗಿ, ಫಿಲಮ್ ಪ್ರೊಡ್ಯೂಸರ್ ಆಗಿ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಅಜಯ್ ರಾವ್ ಅವರು. ಇವರು ಮೊದಲು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಬಂದು 2003ರಲ್ಲಿ ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಇವ್ರಿಗೆ ಆ್ಯಕ್ಟಿಂಗ್ ಬಗ್ಗೆ ತುಂಬಾ ಆಸಕ್ತಿ ಇದ್ದುದರಿಂದ ಮೊದಲ ಮೂವಿಲೇ ಒಳ್ಳೆ ಆ್ಯಕ್ಟರ್ ಅಂತ ಗುರುತಿಸಿಕೊಳ್ತಾರೆ ನಮ್ಮ ಅಜಯ್ ರಾವ್ ಅವರು. ಅಜಯ್ ರಾವ್ ಅವರು ಮೊದಲನೇದಾಗಿ ಮಾಡಿದಂತಹ ಮೂವಿ ಬಂದು ಇವರು ಎಕ್ಸ್ಕ್ಯೂಸ್ ಮೀ ಅನ್ನೋ ಮೂವಿ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಈ ಒಂದು ಮೂವಿ 2003ರಲ್ಲಿ ರಿಲೀಸ್ ಆಗುತ್ತೆ. ಹಾಗೆ 25 ವಾರಗಳು ಥಿಯೇಟರಲ್ಲಿ ತೆರೆ ಕಾಣುತ್ತೆ ಈ ಒಂದು ಮೂವಿ. ಆಗಿನ ಕಾಲದಲ್ಲೇ ಇಷ್ಟು ಓಡಿದಂತಹ ಮೂವಿ ಅಂದರೆ ಇದು ಅಂತ ಹೇಳ್ಬೋದು. ಸೂಪರ್ ಡೂಪರ್ ಹಿಟ್ ಆಗಿತ್ತು ಈ ಒಂದು ಮೂವಿ. ಇದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಗಿತ್ತು. ಹಾಗೆ ಇದನ್ನು ಡೈರೆಕ್ಟ್ ಮಾಡಿದ್ದು ಬಂದು ಪ್ರೇಮ್ ಅವರು. ಹಾಗೆ ಕೃಷ್ಣಲೀಲಾ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಕೃಷ್ಣಲೀಲಾ ಅನ್ನೋ ಮೂವಿಗೆ ಇವರೇ ಪ್ರೊಡ್ಯೂಸರ್ ಆಗಿದ್ದರು ಅಂತಲೇ ಹೇಳ್ಬೋದು. ಅದಾದ ನಂತರ ಇದು ಒಳ್ಳೆ ಸಕ್ಸಸ್ನ ತಂದುಕೊಡ್ತು ನಮ್ಮ ಅಜಯ್ ರಾವ್ ಅವ್ರಿಗೆ. ಕೃಷ್ಣಲೀಲಾದಲ್ಲಿ ಹಾಕಿದಂತಹ ಅದರ ಡಬ್ಬಲ್ ದುಡ್ಡನ್ನ ತಂದುಕೊಡ್ತು ನಮ್ಮ ಅಜಯ್ ರಾವ್ ಅವ್ರಿಗೆ. ಹಾಗೆ ಸುಮಲತಾ ಅವ್ರ ಜೊತೆಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ತಾಯಿಗೆ ತಕ್ಕ ಮಗ ಅನ್ನೋ ಮೂವಿಲಿ ಕೂಡ ಇವರು. ಹಾಗೆ ಅಜಯ್ ರಾವ್ ಅವರು ಈ ಒಂದು ಸರಳ ಸುಬ್ಬುರಾವ್ ಅನ್ನೋ ಮೂವಿನ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಡೈರೆಕ್ಷನ್ ಕೂಡ ಇವ್ರದ್ದೇ ಅಂತಲೇ ಹೇಳ್ಬೋದು. ಕೃಷ್ಣ ಟಾಕೀಸ್ ಅನ್ನೋ ಮೂವಿನೂ ಅಷ್ಟೇನು ಹೆಸರನ್ನು ತಂದುಕೊಡ್ಲಿಲ್ಲ ನಮ್ಮ ಅಜಯ್ ರಾವ್ ಅವ್ರಿಗೆ. ನೆಕ್ಸ್ಟು ನೋಡೋದಾದರೆ ಇವರು ಶೋಕಿಲಾಲ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿನೂ ಅಷ್ಟೇನು ಹೆಸರು ತಂದುಕೊಡೋದಿಲ್ಲ. ಹಾಗೆಯೇ ನೆಕ್ಸ್ಟು ನೋಡೋದಾದರೆ ಇವರು ತಾಜ್ ಮಹಲ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು 2008ರಲ್ಲಿ ರಿಲೀಸ್ ಆಯಿತು. ಇದೇ ಮೂವಿಗೆ ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ ನಮ್ಮ ಅಜಯ್ ರಾವ್ ಅವ್ರಿಗೆ. ಹಾಗೆ ಕೃಷ್ಣನ್ ಲವ್ ಸ್ಟೋರಿ 2010ರಲ್ಲಿ ರಿಲೀಸ್ ಆದಂತಹ ಮೂವಿ ಇದು. ಹಾಗೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ 2011ರಲ್ಲಿ ಈ ಮೂವಿ ರಿಲೀಸ್ ಆಯಿತು. ಕೃಷ್ಣನ್ ಲವ್ ಸ್ಟೋರಿಲಿ ರಾಧಿಕಾ ಪಂಡಿತ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರ್ತಾರೆ ನಮ್ಮ ಅಜಯ್ ರಾವ್ ಅವರು. ಈ ಮೂವಿ ಅಂತೂ ತುಂಬ ಒಳ್ಳೆ ಮೂವಿ ಅಂತಲೇ ಹೇಳ್ಬೋದು. ಹಾಗೆ ಬಂದು ಸಾಂಗ್ಗಳೆಲ್ಲ ಹಿಟ್ ಆಯಿತು. ಹಾಗೆ ತುಂಬ ಒಳ್ಳೆ ಸಕ್ಸಸ್ನ ತಂದುಕೊಡ್ತು ಅಜಯ್ ರಾವ್ ಅವ್ರಿಗೆ. ಹಾಗೆ ಅಜಯ್ ರಾವ್ ಅವರು ಮಾಡಿರೋಂತಹ ಮೂವಿಗಳಲ್ಲಿ ನಿಮ್ಗೆ ಯಾವ ಮೂವಿ ಇಷ್ಟ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವರು ಪ್ರೊಡ್ಯೂಸ್ ಮಾಡಿದಂತಹ ಮೊದಲ ಮೂವಿ ಬಂದು ಕೃಷ್ಣಲೀಲಾ ಅನ್ನೋ ಮೂವಿ. ಅದು 2015ರಲ್ಲಿ ರಿಲೀಸ್ ಆದಂಥ ಈ ಮೂವಿ ಅಜಯ್ ರಾವ್ ಅವ್ರಿಗೆ ದೊಡ್ಡ ಸಕ್ಸಸ್ನೇ ತಂದುಕೊಡ್ತು. ಹಾಗೆಯೇ ಈ ಒಂದು ಮೂವಿಗೆ ಕರ್ನಾಟಕ ಸ್ಟೇಟ್ ಫಿಲಮ್ಫೇರ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದು ಕೂಡ ಬೆಸ್ಟ್ ಮೂವಿ ಅನ್ನೋ ಅವಾರ್ಡು ಈ ಒಂದು ಮೂವಿಗೆ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಮಾಡಿರೋ ಮೂವಿಗಳು ನೋಡೋದಾದರೆ ಎಕ್ಸ್ಕ್ಯೂಸ್ ಮೀ 2003ರಲ್ಲಿ ರಿಲೀಸ್ ಆಯಿತು. ತಾಜ್ ಮಹಲ್ 2008, ಕೃಷ್ಣನ್ ಲವ್ ಸ್ಟೋರಿ 2010, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ 2011, ಹಾಗೆ ಕೃಷ್ಣಲೀಲಾ 2015ರಲ್ಲಿ, ಧೈರ್ಯಂ 2017ರಲ್ಲಿ ರಿಲೀಸ್ ಆಯಿತು. ತಾಯಿಗೆ ತಕ್ಕ ಮಗ 2018ರಲ್ಲಿ. ಹಾಗೆ ಲವ್ ಯು ರಚ್ಚು ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು 2021ರಲ್ಲಿ. ಇವರು ಸ್ಫೂರ್ತಿ ಅನ್ನೋರನ್ನ ಮದುವೆ ಕೂಡ ಆಗಿದ್ದಾರೆ. ಹಾಗೆ ಇವ್ರಿಗೆ ಒಂದು ಮುದ್ದಾದ ಒಬ್ಬಳು ಮಗಳು ಕೂಡ ಇದ್ದಾರೆ. ಯುದ್ಧಕಾಂಡ ಅನ್ನೋ ಮೂವಿನ ಇವರೇ ಪ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಅಜಯ್ ರಾವ್ ಅವರು. ಕಾರಣಾಂತರಗಳಿಂದ ಈ ಮೂವಿ ಅಷ್ಟೇನು ಸಕ್ಸಸ್ನ ತಂದುಕೊಡೋದಿಲ್ಲ. ತುಂಬ ಸಾಲ ಮಾಡಿದರು. ಅದೇ ಕಾರಣಕ್ಕೆ ಡೈವರ್ಸ್ ವದಂತಿ ಕೂಡ ಹಬ್ಬಿತ್ತು ಅಂತಲೇ ಹೇಳ್ಬೋದು. ಆದರೆ ಕೃಷ್ಣ ಅವರೇ ಈ ಒಂದು ವಿಷಯಕ್ಕೆ ತೆರೆ ಎಳೆದ್ರು ಅಂತಲೇ ಹೇಳ್ಬೋದು. ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಇವರೇ ಹೇಳ್ಕೊಂಡ್ರು. ಹಾಗೆಯೇ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.